ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಜೂನ್ 4, 5, 6 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಈಗೇನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಾಂಕ ಅಂತ ಏನಿತ್ತು, ಸೊ ಅದನ್ನ ಬದಲಾಯಿಸ್ಬಿಟ್ಟು ನಮ್ಮಲ್ಲಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ನ ತರಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು PPI ಅಂದ್ರೇನು, WPIಗೂ PPIಗೂ ಏನ್ ಡಿಫ್ರೆನ್ಸ್ ಇದೆ, ಏನ್ ಬೆನಿಫಿಟ್ಸ್ ಆಗುತ್ತೆ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ವರ್ಲ್ಡ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್. ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಯೋಗಾಸನಗೆ ಸಂಬಂಧಪಟ್ಟಾಗೆ ಅಥವಾ ಯೋಗಾಸನ ಸ್ಪೋರ್ಟ್ಸ್ ಸಂಬಂಧಪಟ್ಟಾಗೆ ಒಂದು ಚಾಂಪಿಯನ್ಶಿಪ್ ನ ಹೋಸ್ಟ್ ಮಾಡ್ತಾ ಇದೆ. ಎಲ್ಲಿ ಹೋಸ್ಟ್ ಮಾಡ್ತಾ ಇದೆ, ಇದ್ರ ಹಿಂದೆ ಇರುವಂತಹ ಒಂದು ಸಿಗ್ನಿಫಿಕೆನ್ಸ್ ಏನು, ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ನಮಗೆ ಜೂನ್ ಫಸ್ಟ್ ವೀಕ್ ಅಂತ ತಕ್ಷಣ ನೆನಪಾಗುತ್ತದೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಜೂನ್ 5 ಆಚರಣೆ ಮಾಡ್ತೀವಲ್ವಾ, ಸೊ ಇದನ್ನು ಜೂನ್ 5 ಯಾಕೆ ಆಚರಣೆ ಮಾಡ್ತೀವಿ, ಮತ್ತೆ ಈ ವರ್ಷದ ಥೀಮ್ ಏನು, ಇದ್ರ ಸಿಗ್ನಿಫಿಕೆನ್ಸ್ ಏನು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಇಂಡಿಯಾಸ್ 100th ರಾಮ್ಸರ್ ಸೈಟ್. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, JP ನಾರಾಯಣ್ ಬರ್ಡ್ ಲೈಫ್ ಸ್ಯಾಂಚುರಿ ಏನಿದೆ, ಸೊ ಅಲ್ಲಿ ಸಿಗುವಂತಹ ಒಂದು ಸೂರ್ತಲ್ ಅಂದ್ರೆ UP ಇಂದ ಒಂದು ವೆಟ್ಲ್ಯಾಂಡ್ ಏನ್ ಮಾಡಿದ್ದಾರೆ ಅಂತಂದ್ರೆ 100ನೇ ರಾಮ್ಸರ್ ಸೈಟ್ ಆಗಿ ಆಡ್ ಮಾಡಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಮ್ಸರ್ ಸೈಟ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ, ಮತ್ತೆ ಆ ವೆಟ್ಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕ್ರಿಟಿಕಲ್ ಮಿನರಲ್ಸ್. ಏನೊಂದು ನಿರ್ಣಾಯಕ ಖನಿಜಗಳು ಅಂತ ಏನ್ ಹೇಳ್ತೀವಿ, ಇಂಪಾರ್ಟೆಂಟ್ ಮಿನರಲ್ಸ್ಗಳು. ಸೊ ಅದರ ಒಂದು ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಬಾರ್ದು, ಕಂಟಿನ್ಯೂಸ್ ಆಗಿರಬೇಕು ಅಂತ ಹೇಳಿ ಅದನ್ನ ಮಾನಿಟರ್ ಮಾಡೋದಕ್ಕೆ ಈಗ ಇಂಡಿಯಾ ಏನ್ ಮಾಡಿದೆ ಅಂತಂದ್ರೆ, ಒಂದು ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿನ ತಂದಿರುವಂತದ್ದು. ಯಾವ ಕಂಟ್ರಿ ಜೊತೆ ತಂದಿದೆ, ಇದ್ರ ಉದ್ದೇಶ ಏನು, ಇದನ್ನ ನೀಟಾಗಿ ನೋಡ್ತಾ ಹೋಗೋಣ. ನಂತರ ಬಂದು DK ಶಿವಕುಮಾರ್, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಲಾಸ್ಟ್ ವೀಕ್ ವಿಡಿಯೋನ ಡಿಸ್ಕಸ್ ಮಾಡಿದ್ದೆ, ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ. ಸೊ ಈಗ ಆ ಸ್ಥಾನಕ್ಕೆ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ತಗೊಂಡಿರುವಂತದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ CM ಆದ್ರೆ ಅವ್ರನ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ, ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು KPTCL, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಮಿನರಲ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ರು ಟ್ರಾನ್ಸ್ಫಾರ್ಮರ್ ಗಳಲ್ಲಿ. ಸೊ ಅದರ ಬದಲಾಗಿ ಬಯೋಡಿಗ್ರೇಡಬಲ್ ಈ ಈಸ್ಟರ್ ಆಯಿಲ್ ಏನ್ ಬರುತ್ತೆ, ಸೊ ಅದನ್ನ ಯೂಸ್ ಮಾಡ್ತಾ ಇದಾರಂತೆ. ಸೊ ಉದ್ದೇಶ ಏನು, ಯಾಕೆ ಮಾಡ್ತಾ ಇದಾರೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ, ಅದರ ಅಡ್ವಾಂಟೇಜ್ ಏನು ನೋಡ್ತಾ ಹೋಗೋಣ. ನಂತರ ಬಂದು NGT, ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ, ಸೊ ಇವರು ಒಂದು ಇಶ್ಯೂನ ರೈಸ್ ಮಾಡಿರುವಂತದ್ದು. ಕರ್ನಾಟಕದಲ್ಲಿ ಏನೊಂದು ವೇಸ್ಟ್ ಜನರೇಟ್ ಆಗುತ್ತೆ, ಸೊ ಅದು ಪ್ರೊಸೆಸ್ ಆಗ್ತಾ ಇರುವಂತೆ. ಒಂದು ದಿನಕ್ಕೆ ಸುಮಾರು 2,500 ಟನ್ಗಿಂತ ಹೆಚ್ಚಿಗೆ ವೇಸ್ಟ್ ಪ್ರೊಸೆಸ್ ಆಗದೆ ಹಾಗೆ ಉಳಿತಾ ಇದೆ ಅಂತ. ಸೊ ಹಾಗಿದ್ರೆ NGT ಇಶ್ಯೂನ ಯಾಕೆ ರೈಸ್ ಮಾಡ್ತು, ಅದಕ್ಕೆ ಯಾವ ಅಥಾರಿಟಿ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ NGT ಬಗ್ಗೆ ಡಿಸ್ಕಸ್ ಮಾಡ್ತಾ ನಮ್ಮ ಒಂದು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇದನ್ನ ಡಿಸ್ಕಸ್ ಮಾಡ್ತಾ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೆಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ಬಂದು ಗೌರ್ಮೆಂಟ್ ಟು ರಿಪ್ಲೇಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ವಿತ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, ನಮ್ಮಲ್ಲಿ ಇನ್ಫ್ಲೇಷನ್ ನ ಮೆಜರ್ ಮಾಡೋದಕ್ಕೆ ಯೂಶಲಿ 2 ತರ ಇಂಡೆಕ್ಸ್ ಯೂಸ್ ಮಾಡ್ತೀವಿ ಈ ಹಣದಬ್ಬರನ್ನ. ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಅಂತ ಕರಿತೀವಿ, ಅದನ್ನ ಬಿಟ್ಟರೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದು ಕನ್ಸ್ಯೂಮರ್ ಅಥವಾ ರಿಟೇಲ್ ಲೆವೆಲ್ ಅಲ್ಲಿ ನಾವೇನೋ ಒಂದು ಗಿರಣಿ ಸಣ್ಣ ಪುಟ್ಟ ಶಾಪ್ಗಳಲ್ಲಿ ತಗೋತೀವಲ್ಲ ಅದು. ಇದು ಹೋಲ್ಸೇಲ್ ಶಾಪ್ಗಳಲ್ಲಿ ತಗೊಳ್ಳುವಂತ ಒಂದು ಪ್ರೈಸ್, ಹೌದಲ್ವಾ. ಇದ್ರ ಮೇಲೆ ಎಷ್ಟು ಒಂದು ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಬಟ್ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಹೋಲ್ಸೇಲ್ ಶಾಪ್ ಅಲ್ಲಿ ಅಥವಾ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕಿಂತ ಪ್ರೊಡ್ಯೂಸರ್ ಲೆವೆಲ್ ಅಲ್ಲಿ ಅದನ್ನ ಮೆಜರ್ ಮಾಡೋದು ಹೇಗಿರುತ್ತೆ. ಸೊ ಅಂದ್ರೆ ದ ಅವರೇಜ್ ಚೇಂಜ್ ಆಫ್ ದ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಇನ್ ದ ಪ್ರೊಡ್ಯೂಸರ್ ಲೆವೆಲ್ ಅಲ್ಲೇ ಅದನ್ನ ಮೆಜರ್ ಮಾಡೋದು ಹೇಗಿರುತ್ತೆ, ಒಂದು ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ. ಅದ್ರ ಜೊತೆಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಇನ್ನು ಫಾರ್ ಬೆಟರ್ ಆಗಿದೆ. ಯಾಕಂತಂದ್ರೆ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಒಂದಷ್ಟು ಲಿಮಿಟೆಡ್ ಗೂಡ್ಸ್ಗಳು, ಸರ್ವಿಸ್ ಅಂತೂ ಇಲ್ವೇ ಇಲ್ಲ, ಲಿಮಿಟೆಡ್ ಬ್ಯಾಸ್ಕೆಟ್ಸ್ ಇದೆ. ಸೊ ಇಲ್ಲಿ ಹಿಂಗೆ ಆಗೋದೇ ಇಲ್ಲ. ಇಲ್ಲಿ ನೋಡ್ಬೋದಾಗಿರುತ್ತೆ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತಂದ್ರೆ, ಇಲ್ಲಿ ಬಲ್ಕ್ ಆಗಿ ಒಂದು ಮಿಡಲ್ ಮ್ಯಾನ್ ಗಳು ಇಟ್ಕೊಂಡು ಯಾರು ಹೋಲ್ಸೇಲ್ ಅಲ್ಲಿ ವ್ಯಾಪಾರ ಮಾಡ್ತಾರೋ, ಸೊ ಅವ್ರ ಮೂಲಕ ನಮ್ಗೆ ಇನ್ಫ್ಲೇಷನ್ ಗೊತ್ತಾಗುತ್ತೆ ಅಷ್ಟೇ ಹೊರತು ಅದ್ರ ಹಿಂದೆನೂ ಪ್ರೊಡ್ಯೂಸರ್ಸ್ ಇರ್ತಾರೆ. ಪ್ರೊಡ್ಯೂಸ್ ಮಾಡಿದಾಗ ಅವ್ರದ್ದು ಒಂದು ಬೆಲೆ ಇರುತ್ತೆ, ಅವ್ರದ್ದು ಒಂದು ವ್ಯಾಪಾರ ಇರುತ್ತೆ, ಅವ್ರ ಹತ್ರ ಒಂದು ಇನ್ಫ್ಲೇಷನ್ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ನಾವು ಡೈರೆಕ್ಟ್ ಆಗಿ ತಗೊಳ್ಳುವಂಥದ್ದು. ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ ಮ್ಯಾನುಫ್ಯಾಕ್ಚರ್ ಇಂದಾನೆ ಆ ಒಂದು ಫಾರ್ಮ್ ಗೇಟ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅಲ್ಲೇ ಇನ್ಫ್ಲೇಷನ್ ಪಿಕ್ಚರ್ ನಮ್ಗೆ ಸಿಕ್ಕಾಗುತ್ತೆ. ಒಂದು ಎರಡನೇದು ಬಂದು ನಾನು ಹೇಳ್ತಿದ್ದೆ, ಸರ್ವಿಸಸ್ ಇನ್ಕ್ಲೂಡ್ ಮಾಡಿಲ್ಲ ಇಲ್ಲಿ. ನಾವು CPI ನಲ್ಲಿ ಸರ್ವಿಸಸ್ ನ ಮೆಜರ್ ಮಾಡ್ತೀವಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ, ರಿಟೇಲ್ ಲೆವೆಲ್ ಅಲ್ಲಿ, ಬಟ್ ಹೋಲ್ಸೇಲ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಾವು PPI ತರೋದ್ರಿಂದ ಆ ಒಂದು ಟ್ರಾನ್ಸ್ಪೋರ್ಟ್, IT ಸರ್ವಿಸಸ್, ಫಿನಾನ್ಸ್, ಬ್ಯಾಂಕಿಂಗ್, ಹಾಗೆ ಸರ್ವಿಸಸ್ ಸೆಕ್ಟರ್ ಕೂಡ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಜೊತೆಗೆ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನಿದೆ, ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಪ್ರೊಡ್ಯೂಸರ್ ಇಂದ ಹೋಲ್ಸೇಲ್ ಮಾರ್ಕೆಟ್ ಬರುವಂತದ್ದು, ನೆಕ್ಸ್ಟ್ ಕನ್ಸ್ಯೂಮರ್ಗೆ. ಅಂದ್ರೆ ಅಲ್ಲೂ ಕೂಡ ಇನ್ಪುಟ್ ವ್ಯಾಲ್ಯೂಸ್, ಮಾರ್ಜಿನ್ಸ್, ಟ್ಯಾಕ್ಸಸ್ ಆಡ್ ಆಗೋ ಚಾನ್ಸಸ್ ಇರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಡಬಲ್ ಕೌಂಟಿಂಗ್ ಆಗ್ಬೋದು. ನಮ್ಮ ನ್ಯಾಷನಲ್ ಅಕೌಂಟಿಂಗ್ ಮಾಡೋ ಟೈಮ್ಗೆ ಡಬಲ್ ಕೌಂಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಆ ಒಂದು ಪ್ರಾಬ್ಲಮ್ ಇಲ್ಲಿ ಬರೋದೇ ಇಲ್ಲ ನಮಗೆ. ಸೊ ಹಾಗಾಗಿ PPI ಬರ್ತಾ ಇರೋಂಥದ್ದು. ಹೀಗೆ ಸಾಕಷ್ಟು ರೀತಿಯಲ್ಲಿ ನಮಗೆ PPI ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ನಾವು ಒಂದು 2031 ಅಷ್ಟೊತ್ತಿಗೆ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಏನಿದೆ ಅದನ್ನ ಕಡಿಮೆ ಮಾಡಿ PPIಗೆ ತರಬೇಕು, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ತರಬೇಕು ಅಂತ. ಈವನ್ ಸುಮಾರು ಅಡ್ವಾನ್ಸ್ ಎಕಾನಮಿಗಳು ವರ್ಲ್ಡ್ ವೈಡ್ ಸೊ ಈ PPI ಯೂಸ್ ಮಾಡ್ತಾ ಇದೆ. ಸೊ ನಮ್ದು ಲೇಟ್ ಆಗಿದೆ, ಬಟ್
ಈಗ ನಾವು PPI ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸರ್ಕಾರ ಮುಂದಾಗ್ತಾ ಇರೋದು. ಆಕ್ಚುಲಿ ಇಟ್ಸ್ ಎ ಗುಡ್ ಮೂವ್. ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ ಬರ್ಬೋದು? ಉತ್ಪಾದಕರ ಬೆಲೆ ಸೂಚ್ಯಂಕ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಸಂಬಂಧಿಸುತ್ತೆ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಇದು ಸರಕು ಮತ್ತು ಸೇವೆಗಳು ಎರಡನ್ನೂ ಒಳಗೊಂಡಿದೆ. ಹೌದು, WPI ನಲ್ಲಿಲ್ಲ, ಬಟ್ PPI ನಲ್ಲಿದೆ. ಸೊ ಸೇವೆಗಳು ಇದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ಉತ್ಪಾದಕರ ಮಟ್ಟದ ಹಣದುಬ್ಬರವನ್ನು ಅಕ್ಯುರೇಟ್ ಇದೆ. ಉತ್ಪಾದಕರ ಮಟ್ಟದಲ್ಲೇ ಹಣದುಬ್ಬರನ ಮೆಜರ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಇಲ್ಲ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಸೊ ಅದನ್ನ ನಾವು ಬದಲಾಯಿಸ್ತಾ ಇಲ್ಲ, ಬದಲಿಗೆ WPI ಏನಿದೆ ಸೊ ಅದನ್ನ ರಿಪ್ಲೇಸ್ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ, ಅಥವಾ ಎಷ್ಟು ಹೇಳಿಕೆಗಳು ಅಂತ ಕೇಳಿದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ PM ಮೋದಿ ಟು ಜಾಯಿನ್ ಫಸ್ಟ್ ವರ್ಲ್ಡ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2026 ವರ್ಚುಯಲಿ ಟುಡೇ ಅಂತ ಕೊಟ್ಟಿದ್ದಾರೆ. ಯಾವಾಗಿದು? 4th 6th ಏನ್ ಮಾಡಿದೆ ಅಂತಂದ್ರೆ ಇಂಡಿಯಾದಲ್ಲಿ ಎಲ್ಲಿ? ಅಹಮದಾಬಾದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ವರ್ಲ್ಡ್ ಫಸ್ಟ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಅನ್ನ ಹೇಳಿ ಮಾಡಿರುವಂತದ್ದು. ಎಲ್ಲಿ? ಅಹಮದಾಬಾದಲ್ಲಿ. ಯಾಕೆ ಇದ್ರ ಉದ್ದೇಶ ಏನಂತಂದ್ರೆ ನಮ್ಗೆ ಗೊತ್ತಿದೆ ಈ ಇಂಟರ್ನ್ಯಾಷನಲ್ ಯೋಗ ಡೇ ತಂದಿದ್ದು ನಾವೇ June 21 ಆಚರಣೆ ಮಾಡ್ತೀವಲ್ಲ. ಸೊ ಇಂಡಿಯಾದೇ ಎಫರ್ಟ್ ಅದು. ಸೊ ಹಾಗಾಗಿ ಈ ಯೋಗಾಸನ ಒಂದು ಸ್ಪೋರ್ಟ್ಸ್ ಯಾಕೆ ತಗೋಬಾರ್ದು? ಯೋಗಾಸನಗೂ ಡಿಫರೆನ್ಸ್ ಇಷ್ಟೇ. ಯೋಗ ಅಂತಂದ್ರೆ ಸಂಯೋಗ ಅಂತ ಕರಿತೀವಿ, ಅಂದ್ರೆ ಇಟ್ಸ್ ಏನಂತಾರೆ ಕಾಂಬಿನೇಷನ್ ಆಫ್ ಬಾಡಿ ಅಂಡ್ ಸೋಲ್ ಅಥವಾ ಮೈಂಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯೋಗ ಅಂತ ಕರಿತೀವಿ. ಅಲ್ಲಿ ಸಾಕಷ್ಟು ಬರುತ್ತೆ, ನಿಯಮ, ಪ್ರಾಣಾಯಾಮ, ಧ್ಯಾನ, ಈ ರೀತಿ ಎಲ್ಲ ಬರುತ್ತೆ. ಆಸನ ಮೀನ್ಸ್ ಪೋಸ್ಚರ್. ಸೊ ಇದನ್ನ ಯಾಕೆ ಒಂದು ಸ್ಪೋರ್ಟ್ಸ್ ಆಗಿ ತರಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋಂಥದ್ದು. ಜೊತೆಗೆ ಈಗೇನೊಂದು ಕಾಮನ್ವೆಲ್ತ್ ಗೇಮ್ಸ್ ಇದೆ, ಒಲಿಂಪಿಕ್ಸ್ ಇದೆ, ಈಗ ನಮ್ಮ IPL ಮಾಡ್ತೀವಲ್ಲ, IPL ರೀತಿನಲ್ಲೇ ಯೋಗ ಸೂಪರ್ ಲೀಗ್ ಅಂತ ಯಾಕೆ ತರಬಾರ್ದು? ಸೊ ಈ ಒಂದು ನಿಟ್ಟಿನಲ್ಲಿ ಯೋಗಾಸನ ವರ್ಲ್ಡ್ ವೈಡ್ ಒಂದು ಸ್ಪೋರ್ಟ್ಸ್ ಆಗಿ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ವರ್ಲ್ಡ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಫಸ್ಟ್ ಟೈಮ್ ಇಲ್ಲಿ ಹೋಸ್ಟ್ ಮಾಡ್ತಿರುವಂತದ್ದು ಅಹಮದಾಬಾದಲ್ಲಿ ಹೋಸ್ಟ್ ಮಾಡ್ತಾ ಇದೀವಿ. ಸೊ ನಮ್ಗೆ ಗೊತ್ತಿದೆ ಸುಮಾರು 70ಕ್ಕಿಂತ ಹೆಚ್ಚಿಗೆ ಕಂಟ್ರಿಗಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದ್ರೆ ನಾವೇ ಹೋಸ್ಟ್ ಮಾಡ್ತಿರೋದ್ರಿಂದ ಇಂಡಿಯಾದಿಂದ ಎಷ್ಟು ಅಥ್ಲೆಟ್ಸ್ ಬರ್ತಾರೆ? ಇಂಡಿಯಾದಿಂದ 114 ಬಂದ್ರೆ ಸೆಕೆಂಡ್ ನೇಪಾಳ ಬರ್ತಿದ್ದಾರೆ. ಸುಮಾರು ಒಂದು 70 ಕಂಟ್ರೀಸ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಂತೆ. ನೆನ್ಪಿಟ್ಕೋಬೇಕು, ಇಂಡಿಯಾದಲ್ಲಿ ಅಹಮದಾಬಾದಲ್ಲಿ ಹೋಸ್ಟ್ ಮಾಡಿರುವಂತದ್ದು ಫಸ್ಟ್ ಟೈಮ್. ಪ್ರಶ್ನೆ ಯಾವ ರೀತಿ ಬರ್ಬೋದು? ಸಿಂಪಲ್ ಕ್ವಶನ್. ಮೊಟ್ಟ ಮೊದಲ ಬಾರಿಗೆ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್, ವರ್ಲ್ಡ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2026 ಎಲ್ಲಿ ಆಯೋಜಿಸಲಾಗಿದೆ? ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್, ಅಹಮದಾಬಾದ್. ಈಗ ನೋಡೋ ಸಿಂಪಲ್ ಅನ್ಸುತ್ತೆ, ಬಟ್ ನಿಮಗೆ ಕ್ವಶನ್ ಕೇಳಿದಾಗ ಗೊತ್ತಾಗೋದೇ ಇಲ್ಲ. ಸೊ ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್ ನೋಡಿದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2026 ಕಾಲ್ ಫಾರ್ ಕ್ಲೈಮೇಟ್ ಆಕ್ಷನ್. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವಾಗ ಆಚರಣೆ ಮಾಡಿರುವಂಥದ್ದು? June 5th ಇದನ್ನ ಆಚರಣೆ ಮಾಡಿದೀವಿ. ಯಾಕೆ ಇದನ್ನ June 5th ಆಚರಣೆ ಮಾಡ್ತೀವಿ? ಯಾಕಂತಂದ್ರೆ 1972 ಒಂದು ಇಂಪಾರ್ಟೆಂಟ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ, ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ June 5th 1972 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿದೆಯಲ್ಲ, ಸೊ ಅವರು ಪ್ರಪೋಸಲ್ ಕೊಡುವಂಥದ್ದು ಈ ಎನ್ವಿರಾನ್ಮೆಂಟಲ್ ಸಂಬಂಧಪಟ್ಟಾಗೆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ June 5th ಒಂದು ಪ್ರಪೋಸಲ್ ಕೊಡ್ತಾರೆ, ಒಂದು ಎನ್ವಿರಾನ್ಮೆಂಟ್ ಡೇನ ಆಚರಣೆ ಮಾಡಬೇಕು ಅಂತ. ಸೊ ಆ ಒಂದು ದಿನದ ನೆನಪಿಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷ, ಅಂದ್ರೆ 1973 ಇಂದ ಹಿಡಿದು ಪ್ರತಿ ವರ್ಷ ಒಂದೊಂದು ಥೀಮ್. ಈಗ 1973 ಅಂತ ತಗೊಂಡ್ರೆ ಓನ್ಲಿ ಒನ್ ಅರ್ತ್ ಅಂತೇಳಿ ಒಂದು ಥೀಮ್ ಇಟ್ಕೊಂಡಿದ್ವಿ. ಸೊ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಈ ಒಂದು ಪ್ರೊಸೆಸ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಅಂತಂದ್ರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಥವಾ UNEP ಅಂತ ಕರಿತೀವಿ. ಸೊ ಅವರೇ ಮುಖ್ಯವಾಗಿ ಕೋಆರ್ಡಿನೇಟ್ ಮಾಡ್ತಿರುವಂಥದ್ದು. ಆಮೇಲೆ ಇನ್ನೊಂದು ಫ್ಯಾಕ್ಟ್ಸ್ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ ಅಂತಂದ್ರೆ ಕೇಳ್ಬೋದು, ನೈರೋಬಿ. ನೆನ್ಪಿಟ್ಕೋಬೇಕಾಗುತ್ತೆ, ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ನೈರೋಬಿ. ಅದೇ ರೀತಿಯಲ್ಲಿ ಈ ವರ್ಷ ಒಂದು ಥೀಮ್ ಇಟ್ಕೊಂಡಿದ್ದೀವಿ. ಏನ್ ಈ ವರ್ಷ ಥೀಮ್? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನೆನ್ಪಿಟ್ಕೊಳ್ಳಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಈ ವರ್ಷದ ಥೀಮ್ ಆಗಿರುತ್ತೆ. ಜೊತೆಗೆ ಒಂದು ಕ್ಯಾಂಪೇನ್ ಕೂಡ ಲಾಂಚ್ ಮಾಡಿರ್ತೀವಿ ವರ್ಷ, ನೌ ಫಾರ್ ಕ್ಲೈಮೇಟ್. ಇದು ಒಂದು ಕ್ಯಾಂಪೇನ್ ಆಗಿರುತ್ತೆ. ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ ಆಗ್ಬೋದು. ಮತ್ತೆ ಪ್ರತಿ ವರ್ಷ ಒಂದೊಂದು ಕಂಟ್ರಿ ಇದನ್ನು ಹೋಸ್ಟ್ ಮಾಡ್ತಿರುತ್ತೆ. ಈ ವರ್ಷ ಅಜರ್ಬೈಜಾನ್ ಹೋಸ್ಟ್ ಮಾಡಿರುವಂಥದ್ದು ಬಾಕುನಲ್ಲಿ. ಪ್ರಶ್ನೆ ಯಾವ ರೀತಿ ಬರುತ್ತೋ? ಥೀಮೇ ಕೇಳಿರುವಂಥದ್ದು ವಿಶ್ವ ಪರಿಸರ ದಿನ 2026 ಥೀಮ್ ಅಥವಾ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ಇನ್ಸ್ಪೈರ್ಡ್ ಬೈ ನೇಚರ್. ಯಾವ್ದು ರೀತಿ ಇನ್ಸ್ಪಿರೇಷನ್ ಆಗಿರುವಂಥದ್ದು? ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ PM ಅನೌನ್ಸಸ್ ಸುರಾತಲ್ ಇನ್ UP's ಬಾಲಿಯಾ ಆಸ್ ಇಂಡಿಯಾಸ್ 100th ರಾಮ್ಸರ್ ಸೈಟ್. ಈಗ ಏನಾಗಿದೆ ಅಂತಂದ್ರೆ ಯುಪಿಯಿಂದ ಒಟ್ಟು ಇಂಡಿಯಾದ 100ನೇ ರಾಮ್ಸರ್ ಸೈಟ್ ಆಗಿ ಈಗ ಅನೌನ್ಸ್ ಮಾಡಿರುವಂತದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಯುಪಿನಲ್ಲಿ ಈಗ ಒಟ್ಟು 11 ರಾಮ್ಸರ್ ಸೈಟ್ಸ್ ಆಗುತ್ತೆ. ಸೊ ಅಂದ್ರೆ UP ಇವಾಗ ಬಂದು ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ಸ್ ಅಂತ ಬಂದಾಗ ಸೆಕೆಂಡ್ ಹೈಯೆಸ್ಟ್ ರಾಮ್ಸರ್ ಸೈಟ್ಸ್ ಇರುವಂತಹ ಸ್ಟೇಟ್ ಬಂದು UP ಆಗುತ್ತೆ. ಹಾಗಿದ್ರೆ ಫಸ್ಟ್ ಯಾವುದು? ತಮಿಳ್ನಾಡಲ್ಲಿ ಈಗ ಒಟ್ಟು 20 ರಾಮ್ಸರ್ ಸೈಟ್ಸ್ ಇದೆಯಂತೆ. ಸೊ ಹಾಗಾಗಿ ಅದು ಟಾಪ್ ಅಲ್ಲಿ ಇದೆ. ಸೆಕೆಂಡ್ ಬಂದು UP ಆಗುತ್ತೆ. ಸೊ ಈ ನೆನ್ಪಿಟ್ಕೋಬೇಕು, ಸುರಾತಲ್ ಅಥವಾ ಇದು ಲೊಕೇಟ್ ಆಗಿರೋದು ಎಲ್ಲಿ ಅಂತಾನು ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಜಯಪ್ರಕಾಶ್ ನಾರಾಯಣ್
ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ನೆನ್ಪಿಟ್ಕೋಬೇಕಾಗುತ್ತೆ, ಲೊಕೇಟ್ ಆಗಿರುವಂತದ್ದು. ಸೊ ಈ ನೆಲೆಯಲ್ಲಿ ಸ್ವಲ್ಪ ನಾವು ರಾಮ್ಸರ್ ಸೈಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಿದು ರಾಮ್ಸರ್ ಸೈಟ್ಸ್ ಅಂದ್ರೆ ವೆಟ್ಲ್ಯಾಂಡ್ಸ್ ಅಂತಂದ್ರೆ ಈ ಜೋಗ ಪ್ರದೇಶಗಳನ್ನ ಹೇಳ್ತೀವಲ್ಲ, ಸೊ ಅವುಗಳು ತುಂಬಾ ಇಂಪಾರ್ಟೆನ್ಸ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೆರೆ ಆಗ್ಬೋದು, ಅಥವಾ ಎಶುರೀಸ್ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ಕೋಸ್ಟಲ್ ಏರಿಯಾಗಳಾಗ್ಬೋದು, ನದಿ ಕಣಿವೆಗಳಾಗ್ಬೋದು, ಇವುಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಯಾವಾಗ್ಲಾದ್ರೂ ಫ್ಲಡ್ ಆಯ್ತು ಅಂತಂದಾಗ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಫಸ್ಟ್ ಸ್ಟೇಜೇ ಆ ಒಂದು ವೆಟ್ಲ್ಯಾಂಡ್ಸ್ ಗಳಾಗಿರ್ತವೆ, ಆ ಕೆರೆಗಳಾಗಿರ್ತವೆ. ಜೊತೆಗೆ ಅವು ಮೋಸ್ಟ್ ಆಫ್ ದಮ್ ಏನಿರ್ತವೆ ಅಂತಂದ್ರೆ ಫ್ರೆಶ್ ವಾಟರ್ಸ್ ಇರ್ತವೆ. ಸೊ ಹಾಗಾಗಿ ಒಂದಷ್ಟು ಫಿಶರೀಸ್ ನ ಪ್ರೊಮೋಟ್ ಮಾಡೋದಕ್ಕಾಗ್ಬೋದು, ರೀಕ್ರಿಯೇಷನ್ ಆಕ್ಟಿವಿಟೀಸ್ ಗಳಾಗ್ಬೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಕೆಲವೊಂದ್ ಕಡೆ ಆ ಭತ್ತಗಳನ್ನೆಲ್ಲ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ಕೊಂತಾರೆ. ಅಷ್ಟೇ ಅಲ್ಲದೆ ಅವು ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತಂದ್ರೆ ಕಿಡ್ನೀಸ್ ಆಫ್ ದ ಎಕೋಸಿಸ್ಟಮ್ ಅಂತ ಕರೀತಾರೆ. ಕಿಡ್ನೀಸ್ ಆಫ್ ದ ಎಕೋಸಿಸ್ಟಮ್ ಅಂದ್ರೆ ಫಿಲ್ಟರ್ ಮಾಡ್ತವೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತವೆ. ಅಷ್ಟೇ ಅಲ್ಲದೆ ಹೆವಿ ಮೆಟಲ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತವೆ. ಇದನ್ನ ಆಲ್ರೆಡಿ UPSC ಕೇಳಿದ್ದಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಇರುವಂತಹ ಒಂದು ವೆಟ್ಲ್ಯಾಂಡ್ ಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ ಕೆರೆಗಳನ್ನ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವುಗಳನ್ನ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ವೆಟ್ಲ್ಯಾಂಡ್ಗಳು ಅಂತೇಳಿ ಡೆಸಿಗ್ನೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ 1972 ನಲ್ಲಿ ಡಿಸೈಡ್ ಮಾಡ್ತಾರೆ. 1972 ನಲ್ಲಿ ರಾಮ್ಸಾರ್ ಅನ್ನೋ ಒಂದು ಜಾಗದಲ್ಲಿ ಈಗ ನಾನು ಹೇಳಿದೆ ವೆಟ್ಲ್ಯಾಂಡ್ಸ್ ಅಲ್ಲಿ ತುಂಬಾ ಉಪಯೋಗ ಇದೆ. ಬರೀ ಪ್ರೊಟೆಕ್ಟ್ ಮಾಡಿದ್ರೆ ಅಷ್ಟೇ ಅಂತಲ್ಲ, ಅದನ್ನ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡಬೇಕು? ವೈಸ್ ಯೂಸ್ ಮಾಡಬೇಕು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆರೆಗಳನ್ನ ಯಾವ್ದಾವ್ದು ವರ್ಲ್ಡ್ ವೈಡ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ಸುತ್ತೋ ಅದನ್ನ ಡೆಸಿಗ್ನೇಟ್ ಮಾಡಬೇಕು ಅಂತೇಳಿ ಒಂದು ಕಾನ್ಫರೆನ್ಸ್ ಆಗುತ್ತೆ. ರಾಮ್ಸಾರ್ ಬಂದು ಇರಾನ್ ಅಲ್ಲಿ ಇರುವಂತಹ ಒಂದು ಜಾಗ. ಸೊ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದೊಂದೇ ವರ್ಲ್ಡ್ ವೈಡ್ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಅವುಗಳಿಗೆ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನು ಕರೀತಾರೆ, ಅಥವಾ ಫಾರ್ಮಲಿ ರಾಮ್ಸಾರ್ ಸೈಟ್ಸ್ ಅಂತ ಕರಿತಾ ಬರ್ತಾರೆ. ಸೊ ಈ ರೀತಿ ಆಡ್ ಆಗ್ತಾ ಇರುವಂತದ್ದು. ಇಂಡಿಯಾ ಬಂದು 1982 ನಲ್ಲಿ ಇದಕ್ಕೆ ಆಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಪಾರ್ಟ್ ಆಗ್ಬಿಟ್ಟು ತನ್ನಲ್ಲಿರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಇರುವಂತಹ ವೆಟ್ಲ್ಯಾಂಡ್ ಗಳನ್ನ ಆಡ್ ಮಾಡ್ತಾನೆ ಹೋಗುತ್ತೆ. ಈಗ ಒಟ್ಟು 100 ವೆಟ್ಲ್ಯಾಂಡ್ ಗಳನ್ನ ನಾವು ಇಲ್ಲಿ ಆಡ್ ಮಾಡಿದ್ವಿ. ಸೊ 100 ವೆಟ್ಲ್ಯಾಂಡ್ ಗಳು ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲೇನೆ ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ. ಇಂಡಿಯಾದಿಂದ ಥರ್ಡ್ ಹೈಯೆಸ್ಟ್ ಆಗುತ್ತೆ. ಇಂಡಿಯಾ ಬಂದು ಥರ್ಡ್ ರ್ಯಾಂಕ್ ಅಲ್ಲಿ ಇರುವಂತದ್ದು. ಇದಕ್ಕಿಂತ ಮುಂಚೆ ಯುಕೆ ಮತ್ತೆ ಮೆಕ್ಸಿಕೋ ಟಾಪ್ ಅಲ್ಲಿ ಇದೆ. ಯುಕೆ ಮತ್ತೆ ಮೆಕ್ಸಿಕೋ ಟಾಪ್ ಅಲ್ಲಿ ಇದೆ. ಇಂಡಿಯಾ ರ್ಯಾಂಕ್ ಬಂದು ಥರ್ಡ್ ಆಗುತ್ತೆ. ಬಟ್ ಏಷ್ಯಾ ಅಂತ ಬಂದಾಗ ವಿ ಆರ್ ದ ಟಾಪ್. ನೆನ್ಪಿಟ್ಕೋಬೇಕು, ಫಸ್ಟ್ ಇನ್ ಏಷ್ಯಾ. ಅಷ್ಟು ರಾಮ್ಸರ್ ಸೈಟ್ಗಳನ್ನ ಈಗ ಡೆಸಿಗ್ನೇಟ್ ಮಾಡಿದೀವಿ. ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀವಿ, ಜೊತೆಗೆ ವೈಸ್ ಯೂಸ್ ಮಾಡ್ತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವನ್ನು ಅಂದ್ರೆ ಅಲ್ಲಿರುವಂತಹ ಸುರತಲ್ ಲೇಕ್ ಏನಿದೆ ಅದನ್ನ ಭಾರತದ 100ನೇ ರಾಮ್ಸಾರ್ ತಾಣವೆಂದು ಘೋಷಿಸಲಾಗಿದೆ. ಹೌದು, 100ನೇದು ಇಂಪಾರ್ಟೆಂಟ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ರಾಮ್ಸಾರ್ ಪದವಿ ಅಥವಾ ಒಂದು ಡೆಸಿಗ್ನೇಷನ್ ಇದೆ. ಜೋಗು ಪ್ರದೇಶಗಳ ವೆಟ್ಲ್ಯಾಂಡ್ಸ್ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ ಮತ್ತು ಅವುಗಳನ್ನು ಬಳಕೆಯನ್ನು ಸಂಪೂರ್ಣವಾಗಿ ತಪ್ಪಿಸುತ್ತದೆ. ಅವುಗಳ ಬಳಕೆಯನ್ನ ಸಂಪೂರ್ಣವಾಗಿ ತಪ್ಪಿಸೋದಿಲ್ಲ. ನಾನು ಹೇಳ್ತಾ ಇದ್ದೀನಿ ವೈಸ್ ಯೂಸ್. ಈ ಪದ ನೆನ್ಪಿಟ್ಕೋಬೇಕು. ಉಪಯೋಗ ಮಾಡಿ, ಬಟ್ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ. ಇವನ್ ಅದೇನಾದ್ರೂ ಪೊಲ್ಯೂಷನ್ ಆಗ್ತಾ ಇದೆ, ಈಗ ವೆಟ್ಲ್ಯಾಂಡ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬೇರೆ ರೀತಿನೂ ಪ್ರೊಟೆಕ್ಟ್ ಮಾಡ್ತಾರೆ. ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಈ ಒಂದು ರಾಮ್ಸರ್ ಸೈಟ್ ಅಂಡರ್ ಅಲ್ಲಿ. ಯಾವ್ದಾದ್ರು ಒಂದು ವೆಟ್ಲ್ಯಾಂಡ್ ಮನುಷ್ಯನ ಒಂದು ಇಂಟರ್ಫರೆನ್ಸ್ ಇಂದ ಹಾಳಾಗಿದೆ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಪ್ರಾಬಿಲಿಟಿ ಇತ್ತು ಅಂತಂದ್ರೆ ಮಾಂಟ್ರೆಕ್ಸ್ ರೆಕಾರ್ಡ್ ಹಾಕ್ತಾರೆ. ಸೊ ಆ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ. ಅಂದ್ರೆ ಬಳಸಲೇಬೇಡಿ ಅಂತ ಹೇಳ್ತಾ ಇಲ್ಲ, ವೈಸ್ ಯೂಸ್ ಮಾಡಿ ಅಂತ ಹೇಳುವಂಥದ್ದು. ಸಂಪೂರ್ಣ ತಪ್ಪಿಸುತ್ತೆ ತಪ್ಪಾಗುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಇದಕ್ಕೆ ಆನ್ಸರ್ ಬಂದು 1 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಯೂನಿಯನ್ ಮಿನಿಸ್ಟರ್ ಶ್ರೀ ಜಿ ಕಿಶನ್ ರೆಡ್ಡಿ ಮತ್ತೆ UK ಫಾರಿನ್ ಸೆಕ್ರೆಟರಿ ಹಾನರಬಲ್ ಎಟಿ ಕೂಪರ್ MP ಲಾಂಚ್ ಅಂದ್ರೆ ಅಲ್ಲಿದ್ದಂತಹ ಕ್ಯಾಬಿನೆಟ್ ಸೆಕ್ರೆಟರಿಗಳು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯಾ UK ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ. ನೆನ್ಪಿಟ್ಕೋಬೇಕು, ಒಂದು ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿನ ಎಸ್ಟಾಬ್ಲಿಷ್ ಮಾಡಿರುವಂತ ಒಂದು ಪ್ಲಾಟ್ಫಾರ್ಮ್. ಏನಕ್ಕೆ? ಗ್ಲೋಬಲಿ ಸಪ್ಲೈ ಚೈನ್ ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಅಬ್ಸರ್ವೇಟರಿ, ಅದನ್ನ ಮಾನಿಟರ್ ಮಾಡೋದಕ್ಕೆ ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ಯಾರ್ಯಾರು? ಇಂಡಿಯಾ ಮತ್ತೆ UK. ಯಾವ್ದನ್ನ? ಕ್ರಿಟಿಕಲ್ ಮಿನರಲ್ಸ್. ಯಾವ್ದು ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ನಿರ್ಣಾಯಕ ಖನಿಜಗಳು ಅಂತ ಹೇಳ್ತೀವಿ. ಕೆಲವೊಂದು ಮಿನರಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್, ನಿಕ್ಕಲ್, ಕಾಪರ್, RE ರೇರ್ ಅರ್ತ್ ಎಲಿಮೆಂಟ್ಸ್ 17 ಇದೆಲ್ಲ ಕೇಳಿದ್ದಾರೆ UPSC ನಲ್ಲಿ ಈ ಸಲ. ಸೊ ಈ ಮಿನರಲ್ಸ್ ಗಳನ್ನ ಸಪ್ಲೈ ಚೈನ್ ಎನ್ಶೋರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟು ಇಂಡಸ್ಟ್ರಿಗಳು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದಲ್ವಾ? ಗ್ರೀನ್ ಎನರ್ಜಿ ಆಗ್ಬೋದು, ಈ ಎಲೆಕ್ಟ್ರಿಕಲ್ ವೆಹಿಕಲ್ ಇಂಡಸ್ಟ್ರಿ ಆಗ್ಬೋದು. ಸೊ ಈ ರೀತಿಯಾದಂತಹ ಸಾಕಷ್ಟು ಇಂಡಸ್ಟ್ರಿಗಳು ಎಷ್ಟು ಡಿಪೆಂಡ್ ಆಗಿರ್ತವೆ ಅಂತಂದ್ರೆ ಇವನ್ IT ಇಂಡಸ್ಟ್ರಿನೂ ಆಗಿಷ್ಟೇನೆ. ಇಫ್ ಇನ್ ಕೇಸ್ ಈ ಸಪ್ಲೈ ಚೈನ್ ಡಿಸ್ಟರ್ಬ್ ಆಯಿತು ಅಂತಂದ್ರೆ ಇಂಡಸ್ಟ್ರಿ ಕೊಲಾಪ್ಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದರ ಒಂದು ಸಪ್ಲೈ ಚೈನ್ ಪ್ರಾಪರ್ ಆಗಿ ಆಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇಲ್ಲ. ಅಥವಾ ಮೊನೋಪಲಿ, ಫಾರ್ ಎಕ್ಸಾಂಪಲ್ ಚೈನಾ ಅಂತ ತಗೊಂಡ್ರೆ ಈ ಕ್ರಿಟಿಕಲ್ ಮಿನರಲ್ಸ್ ಮೇಲೆ ಆಧಿಪತ್ಯ ಸಾಧಿಸ್ತಾ ಇದೆ, ಹೈಯೆಸ್ಟ್ ಪ್ರೊಡಕ್ಷನ್ ಎಲ್ಲ ಅವ್ರದೇನೆ. ಸೊ ಅಂತ ಟೈಮಲ್ಲಿ ಅದು ಪ್ರಾಪರ್ ಆಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಬೇಡಿಕೆ ಇರುವಂತ ನೀಡ್ ಆಗ್ತಾ ಇದೆ, ಮೀಟ್ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ
ಅದನ್ನ ಎನ್ಶೋರ್ ಮಾಡ್ಕೋಬೇಕು ಅಂತೇಳಿ ಇಂಡಿಯಾ ಮತ್ತೆ UK ಈ ಒಂದು ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ ಅಂತ ತಂದಿರ್ತಾರೆ. ಯಾವ ಕಂಟ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಸಪ್ಲೈ ಚೈನ್ ಪ್ರಾಪರ್ ಆಗಿ ಆಗ್ತಾ ಇದೆಯಾ, ಡಿಮ್ಯಾಂಡ್ ಟ್ರೆಂಡ್ಸ್ ಹೆಂಗಿದೆ, ರೀಚ್ ಆಗ್ತಾ ಇದೆಯಾ, ಮತ್ತೆ UK ಮತ್ತೆ ಇಂಡಿಯಾಗೆ ಇನ್ ಬಿಟ್ವೀನ್ ಅವುಗಳಿಗೆ ರಿಸ್ಕ್ ಎಷ್ಟಿದೆ ಅದನ್ನ ಅಸೆಸ್ ಮಾಡುವಂಥದ್ದು. ಇಫ್ ಇನ್ ಕೇಸ್ ಏನಾದ್ರು ಇವುಗಳಿಗೆ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಪಾಲಿಸಿ ಫ್ರೇಮ್ ವರ್ಕ್ ಅಂತ ಏನಾದ್ರು ಬೇಕಿದ್ಯಾ ಇಂಡಿಯಾ ಮತ್ತೆ UK ಮಧ್ಯೆ, ಅದನ್ನ ನೋಡುವಂಥದ್ದು. ಸೊ ಈ ಒಂದು ಉದ್ದೇಶ ತಂದಿರುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಜಾಗತಿಕ ಪೂರೈಕೆ ಸರಪಳಿ ವೀಕ್ಷಣಾಲಯವನ್ನು ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟರಿ ಭಾರತ ಮತ್ತು UK ಜಂಟಿಯಾಗಿ ಪ್ರಾರಂಭಿಸಿದೆ. ಕರೆಕ್ಟ್ ಆಗಿದೆ, ಇವೆರಡೇ ತಂದಿರುವಂಥದ್ದು. ಸ್ಟೇಟ್ ಇಂಪಾರ್ಟೆಂಟ್ ಆಗುತ್ತೆ, ಐ ಮೀನ್ ಕಂಟ್ರಿಗಳು. ಈ ಉಪಕ್ರಮವು ನಿರ್ಣಾಯಕ ಖನಿಜಗಳು ಅಥವಾ ಕ್ರಿಟಿಕಲ್ ಮಿನರಲ್ಸ್ ಮತ್ತು ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವದಲ್ಲಿ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿವೆ. ಹೌದಲ್ವಾ, ಸಸ್ಟೈನಬಿಲಿಟಿ ಇರಬೇಕಾಗುತ್ತೆ, ರೆಸಿಲಿಯಂಟ್ ಇರಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ತಂದಿರುವಂತದ್ದು. ಸೊ ಹಾಗಾಗಿ ಈ ಉದ್ದೇಶನ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 2 ಸರಿಯಾಗಿದೆ, 1 ಮತ್ತು 2 ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ DK ಶಿವಕುಮಾರ್ ಬಿಕಮ್ಸ್ 5th ಫಾರ್ಮರ್ ಡೆಪ್ಯೂಟಿ CM ಟು ಹೆಡ್ ಕರ್ನಾಟಕ. ನ್ಯೂಸ್ ಆರ್ಟಿಕಲ್ ಏನ್ ಹೇಳ್ತಾ ಅಂತಂದ್ರೆ, ಈಗ ನಾನು ಹೇಳಿದೆ DK ಶಿವಕುಮಾರ್ ಅವರು 25ನೇ CM ಆಗಿ ಕರ್ನಾಟಕದಲ್ಲಿ ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಈ ರೀತಿಯಾಗಿ ಇವರು 5ನೇವ್ರು ಆಗ್ತಾರಂತೆ. ಇದಕ್ಕಿಂತ ಮುಂಚೆ SM ಕೃಷ್ಣ ಅವರಾಗ್ಬೋದು, ಮತ್ತೆ JH ಪಾಟೀಲ್ ಅವರಾಗ್ಬೋದು, ದೇವೇಗೌಡರು ಆಗ್ಬೋದು, 3 ಜನ ಆದ್ರ. ನೆಕ್ಸ್ಟ್ ಬಂದು ಯಡಿಯೂರಪ್ಪ 4ನೇವ್ರು. ಸೊ ಇವು 4 ಆದ್ಮೇಲೆ ಈಗ DK ಶಿವಕುಮಾರ್ ಅವರು 5ನೇವ್ರು. ಈ ರೀತಿಯಾಗಿ DCM ಆಗಿ CM ಆದಂಥವ್ರು ಅಂತ ನ್ಯೂಸ್ ಆರ್ಟಿಕಲ್ ಹೇಳ್ತಾ ಇರೋಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು CMದು ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಇದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಪ್ರಮಾಣ ವಚನ ತಗೊಳ್ಳೋ ಟೈಮಲ್ಲೇ ಪರಮೇಶ್ವರ್ ಅವರು ಏನಿದ್ದಾರಲ್ಲ, G ಪರಮೇಶ್ವರ್ ಅವರು ಕೂಡ ಡಿಪ್ಯೂಟಿ CM ಆಗಿ ಪ್ರಮಾಣ ವಚನ ತಗೋತಾರೆ ಇವ್ರು. ಸೊ ನಮ್ಗೆ ಏನ್ ಬೇಕು ಎಕ್ಸಾಮಿನೇಷನ್ ಅಂತಂದ್ರೆ CM ನ ಹೇಗೆ ಅಪಾಯಿಂಟ್ ಮಾಡ್ತಾರೆ, ಅವ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದು. ಸೊ CM ಯಾರು ಅಪಾಯಿಂಟ್ ಮಾಡುವಂಥದ್ದು, ಗವರ್ನರ್ ಅಂತಂದ್ರೆ ನಮ್ಮ ಗವರ್ನರ್ ಯಾರು, ತಾವರ್ಚಂದ್ ಗೆಹ್ಲೋಟ್ ಏನಿದಾರಲ್ಲ, ಸೊ ಇವ್ರು ಅಪಾಯಿಂಟ್ ಮಾಡ್ತಾರೆ. ಅಂಡರ್ ಆರ್ಟಿಕಲ್ 164 ಯೂಶಲಿ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಮೆಜಾರಿಟಿ ಪಾರ್ಟಿ ಯೂಶಲಿ ಎಲೆಕ್ಷನ್ ಆದ್ಮೇಲೆ ಮೆಜಾರಿಟಿ ಪಾರ್ಟಿ ಯಾರಿರ್ತಾರೆ, ಸೊ ಅವರಲ್ಲಿ ಅತಿ ಶಾಸಕರ ಬೆಂಬಲ ಯಾರಿಗಿರುತ್ತೆ, ಸೊ ಅವ್ರನ್ನ CM ಆಗಿ ಯೂಶಲಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು MLA ಆಗಿರ್ಲೇಬೇಕಾ, ಆ ಒಂದು ಅಸೆಂಬ್ಲಿಲಿ ಇರ್ಲೇಬೇಕಾ ಅಥವಾ MLC ಇರ್ಲೇಬೇಕಾ, ಆ ರೀತಿ ಏನಿಲ್ಲ. ಈ ಒಂದು ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಎಲ್ಲಾ ಮೆಜಾರಿಟಿ ಶಾಸಕರು ಬೆಂಬಲ ಸೂಚಿಸ್ತಾ ಇದ್ದಾರೆ, ಅವರಲ್ಲಿ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ, ಆ ವ್ಯಕ್ತಿ ಕಾನ್ಫಿಡೆನ್ಸ್ ನ ಪ್ರೂವ್ ಮಾಡಕ್ಕೆ ಸಬಲನಾಗಿದ್ದಾನೆ ಅಂತಂದ್ರೆ ಆ ವ್ಯಕ್ತಿನ CM ಮಾಡ್ಬಿಡ್ಬೋದು. 6 months ವರೆಗೂ ಆ ವ್ಯಕ್ತಿ CM ಆಗಿರ್ಬೋದು. ಆ ಟೈಮಲ್ಲಿ ಏನಂತಂದ್ರೆ ಯಾವ್ದಾದ್ರು ಒಂದು ಬೈ ಎಲೆಕ್ಷನ್ ಅಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತಾನೋ ಅಥವಾ MLC ಮೂಲಕನ ಬಂದು ಅಲ್ಲಿ ಮೆಂಬರ್ ಆದ್ರು ಅಂತಂದ್ರೆ ಅವ್ರು CM ಸ್ಥಾನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈ ರೀತಿ ಬಂದಂತ ವ್ಯಕ್ತಿ ಎಲ್ಲಿವರೆಗೂ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫಿಕ್ಸ್ಡ್ ಟೆನ್ಯೂರ್ ಇಲ್ಲ. ಎಲ್ಲಿವರೆಗೂ ಆ ವ್ಯಕ್ತಿ ಕಾನ್ಫಿಡೆನ್ಸ್ ನ ಪ್ರೂವ್ ಮಾಡ್ತಾ ಹೋಗ್ಬೋದು, ಓಕೆ ಈ ಶಾಸಕರ ಬೆಂಬಲ ನನಗಿದೆ ಅಂತ ಪ್ರೂವ್ ಮಾಡ್ತಾ ಹೋಗ್ಬೋದು, ಅಲ್ಲಿವರೆಗೂ ಆತ CM ಆಗ್ತಾ ಹೋಗಿರ್ಬೋದಾಗಿರುತ್ತೆ. ಯೂಶಲಿ ಏನಂತಂದ್ರೆ 5 ವರ್ಷಕ್ಕೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ 5 ವರ್ಷಕ್ಕೆ CM ಬದಲಾಗ್ತಾ ಹೋಗ್ತಾರೆ. ಮತ್ತೆ ನಾನು ಆಲ್ರೆಡಿ ಹೇಳಿದೆ ಇವ್ರನ್ನ ಅಪಾಯಿಂಟ್ ಮಾಡುವಂತವ್ರು ಗವರ್ನರ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ CM ಆದಂತವ್ರಿಗೆ ಸಾಕಷ್ಟು ಪವರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವರು CM ಆದ್ರು ಯಾಕಂತಂದ್ರೆ ಇವರಿಗೆ ಶಾಸಕರ ಬೆಂಬಲ ಇತ್ತು. ಅದಾದ್ಮೇಲೆ ಇವ್ರೇನ್ ಮಾಡ್ಬೋದು ಅಂತಂದ್ರೆ ಇವ್ರಿಗೆ ಬೇಕಾದಂತ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರ್ಯಾರು ಬೇಕು ಅದನ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಬಟ್ ಗವರ್ನರ್ಗೆ ರೆಕಮೆಂಡ್ ಮಾಡುವಂತವ್ರು ಈ CM ಆಗಿರ್ತಾರೆ. CM ತನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರ್ಯಾರು ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಪಾಯಿಂಟ್ ಮಾಡೋದಕ್ಕೆ ಗವರ್ನರ್ಗೆ ರೆಕಮೆಂಡ್ ಮಾಡ್ಬೋದು. ಪೋರ್ಟ್ಫೋಲಿಯೋಸ್ ಯಾರ್ಯಾರಿಗೆ ಯಾವ ಮಿನಿಸ್ಟ್ರಿಗೆ ಕೊಡಬೇಕು, ಸೊ ಇದನ್ನ ಡಿಸೈಡ್ ಮಾಡುವಂತವ್ರು CM ಆಗಿರ್ತಾರೆ. ಅದ್ರ ಜೊತೆಗೆ ಸಾಕಷ್ಟು ಬಾಡಿಗಳಿಗೆ ಇವ್ರು ಹೆಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮತ್ತೆ ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇದೆ. ಎಷ್ಟೋ ವಿಚಾರಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಆ ರಿಯಲ್ ಎಕ್ಸಿಕ್ಯೂಟಿವ್ CM ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಂದ ಯಾವ್ದಾದ್ರು ಒಂದು ಗವರ್ನರ್ಗೆ ರೀಚ್ ಆಗಬೇಕು ಸುದ್ದಿ ಅಂತಂದ್ರೆ, ಅಥವಾ ಗವರ್ನರ್ ಇಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ ರೀಚ್ ಆಗಬೇಕು ಅಂತಂದ್ರೂ ಒಂದು ಇಂಪಾರ್ಟೆಂಟ್ ಲಿಂಕ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಲಿಂಕ್ ಬಿಟ್ವೀನ್ ಗವರ್ನರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡರ್ ಆರ್ಟಿಕಲ್ 167 ಇದು ಕಾನ್ಸ್ಟಿಟ್ಯೂಷನ್ ಮಾತಾಡುತ್ತೆ ಇದ್ರ ಬಗ್ಗೆ. ನಂತರ ಇವ್ರೇನಾದ್ರು CM ಆದ್ರು ಅಂತಂದ್ರೆ ಸಾಕಷ್ಟು ಬಾಡಿಗಳು, ಫಾರ್ ಎಕ್ಸಾಂಪಲ್ ಇವಾಗ ಈಗ ಪ್ಲಾನಿಂಗ್ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಇರುತ್ತೆ, ಸೊ ಅಲ್ಲಿ ಅವರು ಚೇಂಜ್ ಮಾಡುವಂತದ್ದಾಗ್ಬೋದು. ಅಷ್ಟೇ ಅಲ್ಲದೆ ಕೆಲವೊಂದು ಈಗ ಝೋನಲ್ ಕೌನ್ಸಿಲ್ ಬರುತ್ತೆ. ಝೋನಲ್ ಕೌನ್ಸಿಲ್ ಅಂತ ಬಂದಾಗ ಹೋಮ್ ಮಿನಿಸ್ಟರ್ ಚೇರ್ಮನ್ ಆಗಿದ್ರೆ ಇವರು ವೈಸ್ ಚೇರ್ಮನ್ ಆಗ್ತಾರೆ ಕರ್ನಾಟಕದಿಂದ. ಸೊ ಆ ರೀತಿಯಲ್ಲಿ ಕೆಲವೊಂದಕ್ಕೆ ಅಧ್ಯಕ್ಷ ಆಗ್ತಾರೆ, ಕೆಲವೊಂದಕ್ಕೆ ಮೆಂಬರ್ಸ್ ಆಗುವಂಥದ್ದು. ಮೆಂಬರ್ಸ್ ಅಂತಂದ್ರೆ ನೋಡ್ಬೋದಾಗಿರುತ್ತೆ. ಈಗ ನೀತಿ ಆಯೋಗ ಇದೆಯಲ್ಲ, ಬೈ ಡಿಫಾಲ್ಟ್ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡೋದೇ ನಮ್ಮ CM. ಅದ್ರಲ್ಲಿ ಅಲ್ಲಿ ಮೆಂಬರ್ ಆಗಿರ್ತಾರೆ. ಮತ್ತೆ ಇಂಟರ್ ಸ್ಟೇಟ್ ಕೌನ್ಸಿಲ್ಗಳು ಬಂದಾಗ ಅಲ್ಲಿ ಮೆಂಬರ್ ಆಗಿರ್ತಾರೆ, ಬೈ ಡಿಫಾಲ್ಟ್ ಆಗುವಂಥದ್ದು. ಅಷ್ಟೇ ಅಲ್ಲದೆ ಕೆಲವೊಂದು ಇನ್ನೊಂದಷ್ಟು ಅಪಾಯಿಂಟ್ಮೆಂಟ್ಗಳಾಗುತ್ತೆ, ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟ್ಗಳು. ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ ಅಲ್ಲಿ ಮೆಂಬರ್ಸ್ಗಳನ್ನ ಅಪಾಯಿಂಟ್ ಮಾಡುವಂಥದ್ದಾಗ್ಬೋದು, KPSC ಮೆಂಬರ್ಸ್ಗಳನ್ನ ಅಪಾಯಿಂಟ್ ಮಾಡುವಂಥದ್ದಾಗ್ಬೋದು, AG ಅವ್ರನ್ನ ಅಪಾಯಿಂಟ್ ಮಾಡುವಂಥದ್ದಾಗ್ಬೋದು. ಈ ಅಪಾಯಿಂಟ್ಮೆಂಟ್ಗಳೆಲ್ಲ ಮಾಡುವಂತಹ ಒಂದು ನಾಮಿನೇಟೆಡ್ ಯಾರು, ಗವರ್ನರ್. ಬಟ್ ಆದ್ರೂ ಕೂಡ ಅವ್ರಿಗೆ ರೆಕಮೆಂಡೇಶನ್ ಮಾಡುವಂಥವ್ರು CM ಆಗಿರ್ತಾರೆ. ನಮ್ಗೆ ಏನಾದ್ರು PM ಪವರ್ CM ಪವರ್ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಎರಡು ಈಸಿ ಆಗುತ್ತೆ. ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, DK ಶಿವಕುಮಾರ್ ಅವರು 30ನೇ ಡೇಟ್ ಕೇಳಿದರೆ, ಡೇಟ್ ಏನಷ್ಟು ಇಂಪಾರ್ಟೆಂಟ್ ಅಲ್ಲ. 30ನೇ ಮೇ 2026 ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹೌದು. ಸಂವಿಧಾನದ 164ನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸುತ್ತಾರೆ. ಯಾರು? ರಾಜ್ಯಪಾಲರು. ಕರೆಕ್ಟ್ ಆಗಿದೆ.
ಮುಖ್ಯಮಂತ್ರಿ ಆಗುವ ವ್ಯಕ್ತಿಯು ನೇಮಕಾತಿಯ ಸಮಯದಲ್ಲಿ ಅಥವಾ ಅಂದ್ರೆ ನಾಮಿನೇಷನ್ ಅವ್ರನ್ನ CM ಆಗಿ ಅಪಾಯಿಂಟ್ ಮಾಡೋ ಟೈಮಲ್ಲಿ ಕಡ್ಡಾಯವಾಗಿ ರಾಜ್ಯ ಶಾಸಕಾಂಗದ ಅಂದ್ರೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಿರಬೇಕು ಅಂತಿದೆ. ಆ ರೀತಿಯಲ್ಲಿಲ್ಲ, 6 ತಿಂಗಳು ಅವ್ರಿಗೆ ಟೈಮ್ ಇರ್ತದೆ. ಏನಾದ್ರು ಶಾಸಕರು ಬೆಂಬಲ ಕೊಟ್ಟರು ಅಂತಂದ್ರೆ CM ಮಾಡ್ಬಿಡ್ಬೋದು, ಬಟ್ 6 ತಿಂಗಳೊಳಗಡೆ ಅವರು ಆ ಸ್ಥಾನಕ್ಕೆ MLA ಆಗಿನೋ MLC ಆಗಿನೋ ಅಪಾಯಿಂಟ್ ಆಗ್ಬೇಕಾಗತ್ತೆ ಅಥವಾ ಗೆದ್ದು ಬರ್ಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ 3ನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಯಾವ ಸರಿ ಅಂತ ಹೇಳಿದ್ರೆ 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ KPTCL ಇಂಟ್ರೊಡ್ಯೂಸ್ ಬಯೋಡಿಗ್ರೇಡಬಲ್ ಆಯಿಲ್ ಇನ್ ದ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ನೆಟ್ವರ್ಕ್. ಈಗ ಏನ್ ಮಾಡಿದೆ ಅಂತಂದ್ರೆ ಈ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆಯಲ್ಲ, ಸೊ ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ ಬಯೋಡಿಗ್ರೇಡಬಲ್ ಆಯಿಲ್ ಅಂದ್ರೆ ಈಸ್ಟರ್ ಆಯಿಲ್ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರಂತೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಈ ನ್ಯಾಚುರಲ್ ಈಸ್ಟರ್ ಆಯಿಲ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಏನಾಗ್ತದೆ ಅಂತಂದ್ರೆ ಇದನ್ನ ಬಳಸೋದ್ರಿಂದ, ಮಿನರಲ್ಸ್ ಆಯಿಲ್ ಬದಲು ಇದನ್ನ ಬಳಸೋದ್ರಿಂದ ಅದರ ಒಂದು ಇನ್ಸುಲೇಷನ್ ಚೆನ್ನಾಗಿದೆ ಅಂತೆ. ಆ ಇನ್ಸುಲೇಷನ್ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಏನಾದ್ರೂ ವೆಟ್ ಆಗುವಂತ ಚಾನ್ಸಸ್ ಇದ್ರೆ ಅದನ್ನ ತಪ್ಪಿಸುತ್ತೆ. ಆ ವೈರ್ಗಳೇನಾದ್ರು ವೆಟ್ ಆಗೋಂತ ಇದ್ರೆ ಅದನ್ನ ತಪ್ಪಿಸುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಫೈರ್ ಹಜಾರ್ಡಸ್ ಎಲ್ಲ ಆಗುತ್ತಲ್ಲ ಅದ್ರದ್ದು ಆಗುವಂಥದ್ದು ತಪ್ಪಿಸುವಂತ ಚಾನ್ಸಸ್ ಇರುತ್ತೆ. ಸೊ ಜೊತೆಗೆ ಇದು ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಆಗುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತಂತೆ. ಮತ್ತೆ ಈ ಕೂಲೆಂಟ್ ಅಲ್ಲಿ ಹೀಟ್ ಆಗುವಂತ ಜಾಸ್ತಿ ಇರೋದ್ರಿಂದ ಅದನ್ನ ಕೂಲ್ ಆಗಿ ಇಟ್ಕೊಳ್ಳುವಂತ ಒಂದು ಎನ್ವಿರಾನ್ಮೆಂಟ್ ನ ಕಂಡಕ್ಟ್ ಮಾಡುವಂತ ಕೆಲಸನೂ ಜಾಸ್ತಿ ಇರುತ್ತಂತೆ. ಎಕ್ಸ್ಪೋಜರ್ ತುಂಬಾ ಕಡಿಮೆ ಆಗುತ್ತಂತೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತಂತೆ. ಈ ರೀತಿ ನಾನಾ ಕಾರಣಗಳಿಂದ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ನ್ಯಾಚುರಲ್ ಈಸ್ಟರ್ ಆಯಿಲ್ ಕೇಳ್ಬೋದು ಯಾವ ಒಂದು ಕೆಮಿಕಲ್ ಅಂತ ನೇರವಾಗಿ ಕೇಳ್ತಾರೆ. ಈಸ್ಟರ್ ಆಯಿಲ್ ಅಂತ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಕೆಮಿಕಲ್ ಅಥವಾ ಆಯಿಲ್. ಸೊ ಕೇಳ್ತಾರೆ. ಸೊ ಇದು ಹೆಂಗ್ ವರ್ಕ್ ಆಗ್ತಾ ಇದೆ, ಇಮಿಡಿಯೇಟ್ ಆಗಿ ಎಲ್ಲಾನು ಚೆಕ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪೈಲಟ್ ಬೇಸಿಸ್ ಮೇಲೆ ಈ KPTCL ಏನಿದೆ ಸದ್ಯಕ್ಕೆ ಈಗ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ಮಾತ್ರ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಈಗ ಆಲ್ ಓವರ್ ಕರ್ನಾಟಕ ಏನಿದೆ ಅದನ್ನ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಹೇಳ್ಬೋದು ಅಡ್ವಾಂಟೇಜಸ್ ನೆನ್ಪಿಟ್ಕೋಬೇಕು. ಹೈಯರ್ ಫೈರ್ ಅಂಡ್ ಫ್ಲಾಶ್ ಪಾಯಿಂಟ್ಸ್ ಅಂದ್ರೆ ಇನ್ಸುಲೇಷನ್ ಚೆನ್ನಾಗಿದೆ ಅಂತ, ರಿಡ್ಯೂಸ್ ದ ಫೈರ್ ಎಕ್ಸ್ಪ್ಲೋಷನ್ ರಿಸ್ಕ್, ಬೆಟರ್ ಮಾಯ್ಸ್ಚರ್ ಮ್ಯಾನೇಜ್ಮೆಂಟ್, ಮತ್ತೆ ಲೈಫ್ ಸ್ಪ್ಯಾನ್ ಏನಿದೆ ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದಿಲ್ಲ, ಪರವಾಗಿಲ್ಲ. ನಾವು ಮುಂದಿನ ಆರ್ಟಿಕಲ್ ನೋಡ್ತಾ ಹೋಗೋಣ. NGT flags waste management lapses as Karnataka reports 2670 TPD processing shortfalls. ಏನಾಗಿದೆ ಅಂತಂದ್ರೆ NGT ಏನ್ ಮಾಡಿದೆ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ರೈಸ್ ಮಾಡಿರುವಂತದ್ದು ಕರ್ನಾಟಕದಲ್ಲಿ. ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಎಷ್ಟು ಏನ್ ಜನರೇಟ್ ಆಗುತ್ತಲ್ಲ, ಸೊ ಅದನ್ನ ಪ್ರಾಪರ್ ಆಗಿ ಪ್ರೊಸೆಸ್ ಮಾಡ್ತಾ ಇಲ್ವಂತೆ. ಸುಮಾರು ದಿನಕ್ಕೆನೆ 2670 ಟನ್ ಪರ್ ಡೇ ಅಷ್ಟು ಒಂದು ವೇಸ್ಟ್ ಪ್ರೋಸೆಸ್ ಆಗದೆ ಹಾಗೆ ಉಳ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಶ್ಯೂನ ರೈಸ್ ಮಾಡುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ NGT ಬಗ್ಗೆ ನೋಡ್ಬೇಕು ಅಂತಂದ್ರೆ NGTಗೆ ಯಾಕೆ ಅಧಿಕಾರ ಇದೆ ಅಂತ ಸ್ವಲ್ಪ ಡೀಟೇಲ್ ನೋಡ್ಬೇಕು ಅಂತಂದ್ರೆ ಸ್ವಲ್ಪ NGT ಬಗ್ಗೆ ತಿಳ್ಕೊಬೇಕಾಗುತ್ತೆ. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ. ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆದ್ರೂ ಯಾವ ಆಕ್ಟ್ ಇಂದ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಕೇಳ್ತಾರೆ. ನೆನ್ಪಿಟ್ಕೋಬೇಕಾಗುತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010. ನಮಗೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಕೊಟ್ಟು ಕನ್ಫ್ಯೂಸ್ ಮಾಡ್ಬೋದು. NGTಗೆ NGT ಆಕ್ಟ್ ಅಂತಾನೆ ಇದೆ, 2010 ತಂದಿರುವಂತದ್ದು. ಸೊ ಆ ಒಂದು ಆಕ್ಟ್ ಮೂಲಕ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗುತ್ತೆ, ಸ್ಟ್ಯಾಚ್ಯುಟರಿ ಪವರ್ ಸಿಗುತ್ತೆ. ಈ ರೀತಿಯಾಗಿ ಒಂದು ಟ್ರಿಬ್ಯುನಲ್ ಅಂದ್ರೆ ಈ ಒಂದು ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ ಮಾಡಿದ ಉದ್ದೇಶ ಏನಂತಂದ್ರೆ ಯಾವ್ದಾದ್ರು ವಿಚಾರಗಳು ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇದ್ವು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯಾಯ ಒದಗಿಸ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಅದನ್ನ ಪ್ರೊಸೆಸ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಂತ ಟ್ರಿಬ್ಯುನಲ್ ಆಗಿರುತ್ತೆ. ಈ ರೀತಿಯಾದಂತ ಟ್ರಿಬ್ಯುನಲ್ ಜಗತ್ತಲ್ಲಿ ತಂದಂತ 3ನೇ ಕಂಟ್ರಿ ನಮ್ದಾಗುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ತಂದಿದ್ವು. ಸೊ ಇಂಡಿಯಾ ವಿಲ್ ಬಿಕಮ್ ದ 3rd ಕಂಟ್ರಿ. ಈ ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ ಫೋಕಸ್ ಮಾಡಿ ಪ್ರಿಯಾರಿಟಿ ಕೊಟ್ಟು ಬೇಗ ಇದನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ತಂದಂತ ಕಂಟ್ರಿ ಆಗಿರುತ್ತೆ. ಸೊ ಇದರಲ್ಲಿ ಸುಮಾರು 10 ರಿಂದ 20 ಮೆಂಬರ್ಸ್ಗಳು ಇರ್ತಾರೆ. ಅದನ್ನ ಯೂಶಲಿ ಎಡ್ ಮಾಡುವಂತಾರೆ ಯಾರು ಅದನ್ನ ಚೀಫ್ ಜಸ್ಟಿಸ್ ಯಾರು ಇರ್ತಾರೆ ಅಂತಂದ್ರೆ ಯಾರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ತಾರೆ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ತಾರೆ, ಅಥವಾ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್, ಚೀಫ್ ಜಸ್ಟಿಸ್, ಹೈಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಆಗಿರುವಂತವ್ರು, ರಿಟೈರ್ಡ್ ಆಗಿರುವಂತವ್ರು. ಸೊ ಇವ್ರು ಇರ್ತಾರೆ. ಸೊ ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಹೆಡ್ ಆಗಿ ಮಾಡ್ತಾರೆ. ಇದರ ಒಂದು ಪ್ರಿನ್ಸಿಪಲ್ ಬೆಂಚ್ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತಾನೆ ನ್ಯೂ ಡೆಲ್ಲಿ. ಇದೇ ಮೇನ್ ಬೆಂಚ್ ಇರುವಂತದ್ದು. ರೀಜನಲ್ ಆಗಿ 4 ಇದೆ, ಯಾವುದು ಭೂಪಾಲ್, ಪುಣೆ, ಕೋಲ್ಕತ್ತಾ ಮತ್ತೆ ಚೆನ್ನೈ. ನೆನ್ಪಿಟ್ಕೋಬೇಕು, ಭೂಪಾಲ್, ಪುಣೆ, ಕೋಲ್ಕತ್ತಾ ಮತ್ತೆ ಚೆನ್ನೈ. ಸೊ ಇದಿರುವಂತದ್ದು. ಇದೇನ್ ಮಾಡುತ್ತೆ ಅಂತಂದ್ರೆ ಸಾಕಷ್ಟು ಯಾವ್ದಾದ್ರು ಒಂದು ಆಕ್ಟ್ಗಳು ವೈಲೇಷನ್ ಆದಂತ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಾಗಿ, ಫಾರ್ ಎಕ್ಸಾಂಪಲ್ ಏರ್ ಆಕ್ಟ್ ಆಗ್ಬೋದು, ವಾಟರ್ ಆಕ್ಟ್ ಆಗ್ಬೋದು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಗ್ಬೋದು, ಅಥವಾ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಕ್ಟ್ ಆಗ್ಬೋದು. ಯಾವ್ದಾದ್ರು ಒಂದಷ್ಟು ಆಕ್ಟ್ಗಳಲ್ಲೂ ವೈಲೇಷನ್ ಆಗ್ತಾ ಇದೆ. ಇಂಡಸ್ಟ್ರಿಗಳಾಗ್ಲಿ ಅಥವಾ ಇಂಡಿವಿಜುವಲ್ಸ್ ಆಗ್ಲಿ ಯಾರಾದ್ರೂ ಎನ್ವಿರಾನ್ಮೆಂಟ್ ಇವನ್ ಸ್ಟೇಟ್ ಆದ್ರೂ ಅಷ್ಟೇನೆ ಯಾರಾದ್ರೂ ಒಂದು ಕನ್ಸರ್ವೇಷನ್ ಅಗೇನ್ಸ್ಟ್ ಆಗಿ ಹೋಗ್ತಾ ಇದಾರೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಆಗಿ ಹೋಗ್ತಾ ಇದಾರೆ, ಪೊಲ್ಯೂಷನ್ ಕಾರಣ ಆಗ್ತಾ ಇದಾರೆ ಅಂತ ಗೊತ್ತಾದಾಗ ಸೊ ಇದು ಕೇಸ್ನ ಟೇಕಪ್ ಮಾಡುತ್ತೆ. ಇವನ್ ಯಾರು ಕೇಸ್ ಫೈಲ್ ಮಾಡಿಲ್ಲ ಅಂದ್ರೂ ಸುಮೋಟೋ ಆಗಿ ಈ ಕೇಸ್ನ ತಗೊಳುತ್ತೆ. ಇದು ವರ್ಕ್ ಮಾಡುವಂಥದ್ದು ಅಥವಾ ಜಡ್ಜ್ಮೆಂಟ್ ಏನ್ ಕೊಡುತ್ತೆ, ನ್ಯಾಚುರಲ್ ಜಸ್ಟಿಸ್ ಏನಿದೆ ಅದ್ರ ಮೇಲೆ ಕೊಡುವಂಥದ್ದು. ಮತ್ತೆ ಇಫ್ ಇನ್ ಕೇಸ್ ಯಾರಾದ್ರೂ
ಇಂಡಸ್ಟ್ರಿ ಆಗ್ಬೋದು, ಇಂಡಿವಿಜುವಲ್ಸ್ ಆಗ್ಬೋದು. ಡಿಗ್ರೇಡೇಷನ್ಗೆ ಒಂದು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಏನ್ ಮಾಡಾಗ್ತಾ ಇದೆಯಲ್ಲ, ಅದಕ್ಕೆ ಏನ ಕಾರಣ ಆಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸೊ ಅವರಿಗೆ ಕಾಂಪನ್ಸೇಷನ್ ಒದಗಿಸುವಂತ ಒಂದು ಶಕ್ತಿನೂ ಈ ಒಂದು NGT ಇರುತ್ತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ. ಈ NGT ಏನೋ ಒಂದು ವರ್ಡಿಕ್ಟ್ ಕೊಡುತ್ತೆ, ಅದು ಯೂಶಲಿ ಬೈಂಡಿಂಗ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅದನ್ನ ಮೀರಿ ನೀವು ಅಪೀಲ್ ಹೋಗ್ಬೇಕು ಅಂತಂದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೋಗಿ ನೀವು ಅದನ್ನ ಅಪೀಲ್ ಸಲ್ಲಿಸಬೇಕಾಗುತ್ತೆ. ಸೊ ಈ ನಲ್ಲಿ ನೆನ್ಪಿಟ್ಕೋಬೇಕು, NGT ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಮೇಲೂ ಪ್ರಶ್ನೆ ಇಲ್ಲ. ಇದಿಷ್ಟು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಅಲ್ಲಿ ಒಂದಷ್ಟು ಆರ್ಟಿಕಲ್ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.